ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ಒಂದು ಇನ್ಸ್ಟೆಂಟ್ ಆದಂಥ ಪಡ್ಡು ರೀ, ಪಣಿಯಾರಂ ಅಂತಾರೆ ಇದರೊಳಗೆ ತಮಿಳಿನಲ್ಲಿ. ಅಂದರೆ ಅದು ಒಂದು ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಬಿಟ್ಟು ಮಾಡ್ತಾರೆ, ಸಿಹಿ ಹಾಕಿ. ನಾನಿವತ್ತು ಅದನ್ನೇ ಮತ್ತು ಇವತ್ತು ನೋಡಿರಿ, ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಮೈದಾ, ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ, ಮನೆ ಗೋಧಿ ಹಿಟ್ಟು. ಮತ್ತು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ, ಸ್ವಲ್ಪನೇ ಏಲಕ್ಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ನಮಗಿಷ್ಟು ಇದು ಪಡ್ಡು, ಸಿಹಿ ಪಡ್ಡು ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ರೀ. ಇಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಬಿಸಿ ಮಾಡೋಕ್ಕೆ ಸ್ವಲ್ಪನೇ ಇದಕ್ಕೆ ನೀರನ್ನು, ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ತೀನಿ ರೀ. ಈ ನೀರಿಗೆ ನೋಡಿರಿ, ಇದು ನಮ್ಮದು ಬೆಲ್ಲ. ಇದು ನೀವು ಬೆಲ್ಲದ ಪಾಕ ಏನು ಬೇಡ, ಒಟ್ಟೆ ಇದು ಬೆಲ್ಲ ನಮಗೆ ಕರಗಬೇಕು. ಇದು ಬೆಲ್ಲ ಕರಗಿ ನೋಡಿರಿ, ಚೆನ್ನಾಗಿ ಕುದಿ ಬರಬೇಕು. ಒಂದು 2-3 ಕುದಿ, ಒಳ್ಳೆ ಕುದಿ ಬಂದರೆ ಸಾಕು. ನಾವಿದನ್ನು ಬೆಲ್ಲವನ್ನು ತೆಗೆದು ನಮ್ಮದು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇದಕ್ಕೆ ಪಾತ್ರೆಗೆ ನಾವು ಮುಕ್ಕಾಲು ಕಪ್ನಷ್ಟು ಮೈದಾ, ಒಂದು ಕಾಲು ಕಪ್ನಷ್ಟು ಗೋಧಿ ಹಿಟ್ಟು, ಮತ್ತು ಇವಾಗ ನಾವು ಕಾಯಿ ತುರಿಯನ್ನು ಈ ಥರ ಮಾಡಿಟ್ಕೊಂಡಿದ್ದು ನೋಡಿರಿ. ಇದನ್ನು ಒಂದು ಸ್ವಲ್ಪ ಹಾಕೋಣ. ಇದನ್ನು ಹಾಕಿಬಿಟ್ಟು ನೋಡಿರಿ, ಇದಕ್ಕೆ ನಾವು ತುಪ್ಪವನ್ನು ಹಾಕೋಣ. ಒಂದು 2.5 ಟೇಬಲ್ ಸ್ಪೂನಷ್ಟು ತುಪ್ಪ ಇಲ್ಲ ಅಂತಂದರೆ ಸ್ವಲ್ಪನಾದ್ರೂ ತುಪ್ಪ ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ, ಅದು ಎಣ್ಣೆ ಹಾಕ್ಕೊಳ್ಳಿ, ಸರಿಯಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಇದು ಕುದಿ ಬರ್ತಾಯಿದೆ. ಇದು ಸ್ಟವನ್ನು ಆಫ್ ಮಾಡಿದ್ದೀನಿ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಒಂದು ಸಣ್ಣಸೋದು ಇದು ಸೋಸು ತೊಗೊಂಡಿದ್ದೀನಿ ರೀ, ಟೀ ಸೋಸೋದು. ಇದಕ್ಕೆ ನಮ್ಮದು ಇದನ್ನು ಹಾಕ್ಕೋತಾ ಇದ್ದೀನಿ. ನಾವು ಪಾಕ ಮಾಡಿಟ್ಕೊಂಡಿ ನೋಡಿರಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ ಇದ್ರೊಳಗೆ ಏನಾರ ಕಸ ಇದ್ದರೆ ನೋಡಿರಿ, ಅದು ಹೊರಗಡೆ ಆಗುತ್ತೆ. ಮತ್ತು ಇವಾಗ ನಾವು ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಾವು ಪಡ್ಡಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊತೀವಿ ನೋಡಿರಿ, ಅದೇ ಥರನೇ ಇದಕ್ಕೂ ಕಲಿಸ್ಕೋಬೇಕಾಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಯಾವಾಗಲೂ ಒಂದೊಂದು ಸತಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು, ನಮ್ಮದು ಈ ಥರ ಆಗಿದೆ ರೀ. ನಾವು ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ತುಂಬ ಈಸಿ ಆಗುವುದು, ಮತ್ತು ನಿಮಗೆ ಒಂದು 5ರಿಂದ 6 ನಿಮಿಷದಾಗೆ ಇದನ್ನು ನೀವು ರೆಡಿ ಆಗುತ್ತೆ ರೀ. ತುಂಬ ಟೇಸ್ಟಾಗಿರುತ್ತೆ ಮಕ್ಕಳಿಗೆ. ನಾವು ಇದು ಅಕ್ಕಿಲಂತ ಮಾಡಿರ್ತೀವಿ ನೋಡಿರಿ ಪಡ್ಡು, ಆ ಪಡ್ಡಿನ ಜೊತೆಗೂ ಈ ಪಡ್ಡು ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದಿದು ಇವಾಗ ನಾವು ಪಡ್ಡು ಯಾವ ಥರ ನಾವು ಅಕ್ಕಿ ಹಿಟ್ಟಿನಲ್ಲಿ ಹದ ಮಾಡ್ಕೋತೀವಿ ಅದೇ ಥರನೇ ಆಗಿದೆ ರೀ. ಈಗ ಇದಕ್ಕೆ ನೋಡಿರಿ, ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ನಿಂಬಲ್ಲಿ ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಅಡುಗೆ ಸೋಡಾ ಆದ್ರೂ ಹಾಕ್ಕೋಬೋದು. ಅಂದರೆ ಇದು ಸ್ವಲ್ಪ ಹಿಟ್ಟಿಟ್ಟು ಹಾಗೆ ಉಳ್ಕಲ್ಲ ನೋಡಿರಿ, ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಬೇಯ್ತದೆ ಅಂಥೇಳಿ ನಾವು ಇದನ್ನು ಹಾಕ್ಕೊಂಡಿದ್ದೀವಿ. ನೀವು ಬೇಕಿದ್ದರೆ ಒಂದು 1/4 ಟೀ ಸ್ಪೂನು ಈನೋ ಇದ್ದರೆ ಈನೋ ಸಹ ಹಾಕ್ಕೋಬೋದು. ಅಡುಗೆ ಸೋಡಾ ಬರುತ್ತೆ ನೋಡಿರಿ, ನನ್ನ ಕಡೆ ಅಡುಗೆ ಸೋಡಾ ಇಲ್ಲ ಅಂಥೇಳಿ, ನನ್ನ ಬೇಕಿಂಗ್ ಸೋಡಾ ಇತ್ತು ಅಂಥೇಳಿ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಇದು ರೆಡಿಯಾಗಿದೆ. ಈಗ ನಾನಿಲ್ಲಿ ಪಡ್ಡು ಮಾಡೋ ಹಂಚನ್ನು ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಇವಾಗ ಸ್ವಲ್ಪನೇ ಬಿಸಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲನ್ನು ಹಾಕಿ ಇಟ್ಕೊಂಡಿದ್ದೀನಿ ರೀ. ನಾನು ಇವಾಗ ಸ್ವಲ್ಪನೇ ನಾವು ಈ ಪಡ್ಡಿಗೆ ಯಾವ ಥರ ಹಾಕ್ತೀವಿ ನೋಡಿರಿ, ಅದೇ ಥರನೇ ನಾವು ಈ ಬ್ಯಾಟರನ್ನು ಹಾಕೋದು ಹೋಗಬೇಕಾಗುತ್ತೆ. ನೋಡ್ಬೋದು, ಸ್ವಲ್ಪನೇ ಎಷ್ಟಾಗುತ್ತೆ ಅಷ್ಟಿಷ್ಟೇ ನಾವು ಇದಕ್ಕೆ ಹಾಕೋದು ಹೋದರೆ ಸಾಕ್ರಿ. ಇವಾಗ ನೋಡಿರಿ, ನಮ್ಮದು ಹಾಕೊಂಡಾಗಿದೆ. ನೀವು ನೋಡ್ಬೋದು ಒಳಗೆ ಇದನ್ನು ಈ ಥರ ಬಬಲ್ಸ್ ಥರ ಬರ್ತಾಯಿದೆ. ಅಂದರೆ ನಾವು ಬೇಕಿಂಗ್ ಸೋಡಾ ಹಾಕಿ ನೋಡಿರಿ, ಅದು ಸ್ವಲ್ಪ ಬೇಗನೆ ಇದಾಗುತ್ತೆ. ನಾನಿಲ್ಲಿ ಕಲಿಸ್ಬೇಕಾದ್ರೆ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಎಣ್ಣೆಯನ್ನು ಹಾಕೋತಾ ಇದ್ದೇನೆ, ಅಂದರೆ ಸ್ವಲ್ಪ ನಮಗೆ ಬೇಯಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಗರಿಯಾಗಿ ತುಂಬ ಟೇಸ್ಟಾಗಿರುತ್ತೆ ರೀ. ಇದನ್ನು 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನಮ್ಗೆ ನೋಡೋಣ ರೀ, ಇದು ತುಂಬ ಒಳ್ಳೆಯ ಒಂದು ಪರಿಮಳ ಬರುತ್ತದೆ ನಿಮಗೆ. ಇದು ಬೇಯಬೇಕಾದ್ರೆ ತುಂಬ ಒಳ್ಳೆಯದೊಂದು ಪರಿಮಳ ಬರುತ್ತೆ ರೀ. ಈ ಥರನೇ ನಾವು ಪಡ್ಡನ್ನು ನಾವು ತೆಗೆದು ಇಟ್ಕೊಳ್ಳೋಣ ರೀ. ಅಂದರೆ ಸ್ವಲ್ಪನೇ ನಿಧಾನವಾಗಿ, ಸಾಫ್ಟ್ ಒಂಥರ ತುಂಬ ಸಾಫ್ಟಾಗಿರುತ್ತೆ ರೀ. ಬ್ರೆಡ್ ಯಾವ ಥರ ಬರುತ್ತೆ ನೋಡಿರಿ, ಆ ಥರನೇ ಇರುತ್ತೆ.
ನೋಡ್ಬೋದು ಕಲರು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು. ಸ್ವಲ್ಪನೇ ಇದು ತೆಗಿಬೇಕಾದ್ರೆ ಸ್ವಲ್ಪನೇ ನೋಡ್ಕೊಂಡ್ಬಿಟ್ಟು ತೆಗಿಬೇಕ್ರಿ, ಬಿಡ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಪಡ್ಡು. ಇದನ್ನು ಈ ಥರನೇ ಹಾಕ್ಕೋಬೇಕಾಗತ್ತೆ ರೀ. ಇದು ಸ್ವಲ್ಪ ನಿಧಾನವಾಗಿ ನೋಡಿ ತೆಗಿಬೇಕು. ಇದು ಒಂಚೂರು ಒಳಗೆ ಹಸಿ ಇದ್ದಾಗೇ ನಾವು ಇದನ್ನು ಈ ಥರ ಬಿಡಿಸ್ಕೊಂಡ್ರೆ ಇದು ಸ್ವಲ್ಪ ಬೇಗನೆ ಬರುತ್ತೆ. ಇವಾಗ ನಾವು ಒಂದೊಂದನೇ ಸ್ವಲ್ಪನೇ ಲೇಟ್ ಆದರೆ ಇದನ್ನು ಸೀದು ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಹಾಗೆ ಇದನ್ನು ಈ ಥರ ಮಾಡಿದ್ರೆ ಸಾಕು. ಈಗ ನೋಡ್ಬೋದು ರೀ ನಮ್ಮದು ಸ್ವೀಟ್ ಪಡ್ಡು ರೆಡಿಯಾಗಿದೆ. ಇನ್ಸ್ಟೆಂಟ್ ಆದಂಥ ಪಡ್ಡು ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ಥರನೇ ಬ್ರೌನ್ ಆಗಿರ್ತದೆ ರೀ. ಈ ಥರನೇ ಒಳಗೆ ಸಾಫ್ಟ್ ಇರುಗಿರ್ತದೆ, ಅಂದರೆ ಎಲ್ಲ ಬೆಂದಿರುತ್ತೆ. ನಾವು ಪೂರ್ತಿ ಹಿಟ್ಟನ್ನು ಇದು ಮಾಡ್ಕೊಂಡಿದ್ದೇವೆ ನೋಡಿದ್ರಲ್ಲ. ಇದರೊಳಗೆ ಬರೀ ಜಾಸ್ತಿ ಕೊಕೊನೆಟೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.